ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಎಲ್ಲ ಶರಣಿ ಮಾತೆಯರನ್ನು ನನ್ನ ಹೃದಯ ಕಮಲದಲ್ಲಿ ಸ್ಮರಿಸುತ್ತಾ ಮತ್ತು ಈ ಕಲಾ ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಶರಣರನ್ನು ಕೂಡ ನನ್ನ ಹೃದಯ ಮಂದಿರದಲ್ಲಿ ನೆನೆಸುತ್ತಾ ಈ ಕದಳಿ ಅಂತಕ್ಕಂಥದ್ದನ್ನ ಪರಿಚಯ ಮಾಡಿಸಿದ್ದವರಿಗೆ ಶ್ರೀಮತಿ ರೇವಡಿ ಮೇಡಮ್ ಅವರು ಮತ್ತು ರೇಖಾ ಮೇಡಮ್ ಅವರು ಅಂತ ಹೇಳಿದ್ರೆ ತಪ್ಪಾಗಿರಲಿಲ್ಲ. ಯಾಕಂದ್ರೆ ನಾನೊಂದು ದಿವಸ ಮನೆಯಲ್ಲಿದ್ದಾಗ ಫೋನ್ ಮಾಡ್ತಾರೆ, ರೇಖಾ ಹಿಂಗೈತಿ, ನೀ ಬರಬೇಕು, ಚಲೋ ಆಗ್ತದ ಅಂತ ಹೇಳಿ. ಯಾಕಂದ್ರೆ ನನಗೆ ಮೊದಲೇ ಆಧ್ಯಾತ್ಮಿಕದ ಒಲವು ಜಾಸ್ತಿ. ನಾನು ಶಿವಾನುಭವ ಕಾರ್ಯಕ್ರಮಗಳನ್ನ ಸಾಕಷ್ಟು ಮಾಡ್ತಾ ಇದ್ವಿ. ಆದಾಗ ಇವ್ರು ಫೋನ್ ಮಾಡಿದಾಗ ನನಗೆ ಒಲ್ಲ ಅಂತ ಹೇಳಿಕ್ಕೆ ಮನಸ್ಸು ಬರಲಿಲ್ಲ. ಊರು ಬೇರೆ ಆದರೂ ಮನಸ್ಸು ಹೊಂದಿದೆ ಎಲ್ಲ ಆ ವೇದಿಕೆಯಲ್ಲಿ ನಮ್ಮ ಮನಸ್ಸಿಗೆ ಮುದ ನೀಡುವ ಚಿಂತನೆ ಇದೆಯಲ್ಲ ಅಂತ ಹೇಳಿ ನಾನು ಪ್ರತಿ ಕಾರ್ಯಕ್ರಮದಲ್ಲಿಯೂ ಓಡೋಡಿ ಈ ಕಾರ್ಯಕ್ರಮಕ್ಕೆ ಬರ್ತೀನಿ. ಹಾಗೆ ಈ ಕಾರ್ಯಕ್ರಮದ ಕುರಿತು ಸಾಕಷ್ಟು ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳು, ರಾಜ್ಯ ಮಟ್ಟದ ಕಾರ್ಯಕ್ರಮಗಳನ್ನ ಸುಧಾ ಮುತ್ತಣ್ಣ ಮೇಡಮ್ ಅವರು ಹೇಳಿದ್ರು. ಮತ್ತೆ ಈ ಕಾರ್ಯಕ್ರಮದ ವಾರ್ಷಿಕ ವರದಿಯನ್ನು ಹೇಳಿದ್ರು. ಇದೆಲ್ಲದನ್ನು ಹೊರತುಪಡಿಸಿ ನಾನು ಈ ಕಾರ್ಯಕ್ರಮದಿಂದ ಒಂದು ಕವನವನ್ನು ಬರೆದಿದ್ದೇನೆ. ಆ ಕವನ ವಾಚನವನ್ನ ನಾನು ಈ ದಿನ ನಿಮ್ಮ ಮುಂದೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಶರಣೆಯರೇ, ಸ್ವಲ್ಪ ಚಿತ್ತ ಇದ್ದ ಕಡೆ ಬಟ್ಟೆಯ ಬಿಟ್ಟು ಹಸಿವೆಯಾಗಿದೆ ಶರಣೆಯರೇ, ಒಂಚೂರು ಕೇಳಿಸ್ಕೊಂಡ್ಬಿಟ್ರೆ ಆಮೇಲೆ ದುರ್ಗಾ ಹೋಗೋಣ. ಮತ್ತೆ ಕವನ ವಾಚನ. ಮಹಿಳೆಯರೆಲ್ಲ ಶರಣೀಯರಾದರು ಈ ವೇದಿಕೆಯಲ್ಲಿ. ಮಹಿಳೆಯರೆಲ್ಲ ಶರಣೀಯರಾದರು ಈ ವೇದಿಕೆಯಲ್ಲಿ. ಆಲಿಸುವರು ಶರಣರ ಜೀವನ ಚರಿತ್ರೆಯನ್ನು, ಆಲಿಸುವರು ಶರಣರ ಜೀವನ ಚರಿತ್ರೆಯನ್ನು ಪ್ರತಿ ಮಾಸದ ವೇದಿಕೆಯಲ್ಲಿ ಒಬ್ಬ ಶರಣೆಯಿಂದ ವಚನಕಾರರ ಮಹಾತ್ಮರ ಜೀವನ ಕಥೆಯನ್ನು ಇಲ್ಲಿಯವರೆಗೂ ತಿಳಿದಿರುವೆವು. ಅಲ್ಲಮ್ಮ ಪ್ರಭು, ಅಕ್ಕ ಮಾದೇವಿ, ಐಲಕ್ಕಿ ಲಕ್ಕಮ್ಮ, ಮಡಿವಾಳ ಮಾತುದೇವ, ಸನ್ನಲಗಿ ಸಿದ್ದರಾಮೇಶ್ವರ, ಹೀಗೆ ಅನೇಕ ಶರಣರು ಮನುಷ್ಯರಾಗಿ ಹುಟ್ಟಿ ಈ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುತ್ತಾ ಮಹಾತ್ಮರಾದರೂ ಪೂಜನೆಯ ಸ್ಥಾನ ಪಡೆದರು. 12ನೇ ಶತಮಾನದಿಂದ ಭೂಮಿಯಲ್ಲಿ ಸೂರ್ಯಚಂದ್ರರಿರುವ ತನಕ ಈ ಶರಣರು ನೀಡಿದ ಸುಜ್ಞಾನದ ಬೆಳಕು ಅಜರಾಮರ. ಅದನ್ನು ತಿಳಿಸುವ ವೇದಿಕೆ ಯಾವುದೆಂದರೆ ಕದಳಿ ಮಹಿಳಾ ಮಹಾವೇದಿಕೆ. ಇಲ್ಲಿರುವ ಮಹಿಳೆಯರೆಲ್ಲ ಮಹನೀಯರಾಗುವರು. ಜ್ಞಾನದ ಬೆಳಕ ತುಂಬಿ ಸಮಾಜದಲ್ಲಿ ತುಂಬಿರುವ ಕತ್ತಲೆಯ ಕಳೆಯುವ ನಂದಾದೀಪ ಆಗುವರು. ಅವರೇ ಕದಳಿ ಮಹಿಳಾ ಮಹಾವೇದಿಕೆಯ ಮಹಾಶರಣಿಯರೇ, ನಿಮಗೊಂದು ಸಲಾಮು. ಇಲ್ಲಿಯವರೆಗೆ ನನ್ನ ಕವನವನ್ನು ಕೇಳಿದ ಎಲ್ಲ ಮಾತೆಯರಿಗೂ, ಶರಣರಿಗೂ ವಂದಿಸುತ್ತಾ ನನ್ನ ವಾಚನವನ್ನು ಮುಗಿಸುತ್ತೇನೆ.